ವರಮಹಾಲಕ್ಷ್ಮಿ ವ್ರತದಲ್ಲಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಅರ್ಪಿಸಬೇಕು, ಮನೆಯಲ್ಲಿ ಅತ್ತೆ ಮಾವ ಇಲ್ಲ ಎಂದರೆ ಯಾವ ನಿಯಮವನ್ನ ತಪ್ಪದೆ ಪಾಲಿಸಬೇಕು, ಅತ್ತೆ ಮಾವರನ್ನ ಮರೆತು ವರಮಹಾಲಕ್ಷ್ಮಿ ಆಚರಿಸಿದರೆ ಏನಾಗುತ್ತದೆ, ಹಬ್ಬದ ದಿನ ಮುಟ್ಟಾದರೆ, ಸಾವಿನ ಸೂತಕಗಳು ಇದ್ದರೆ ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಬಹುದಾ, ಯಾವ ಸಮಯದಲ್ಲಿ ದೇವಿ ಪೂಜೆಯನ್ನ ಮಾಡಿದರೆ ತುಂಬಾ ಉತ್ತಮ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಬಾರಿ ವರಮಹಾಲಕ್ಷ್ಮಿ ವ್ರತವನ್ನ ಆಗಸ್ಟ್ 28ಕ್ಕೆ ಆಚರಿಸಬೇಕೆಂದು ನಮ್ಮ ಚಾನೆಲ್ನಲ್ಲಿ ವಾರಕ್ಕೂ ಮೊದಲೇ ತಿಳಿಸಿಕೊಟ್ಟಿದ್ದೇವೆ. ಯಾವ ಕಾರಣಕ್ಕೆ ಆಗಸ್ಟ್ 28ಕ್ಕೆ ಹಬ್ಬ ಮಾಡಬೇಕೆಂದು ಮಾಡಿರುವಂತಹ ವಿಡಿಯೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಆ ವಿಡಿಯೋ ಕೂಡ ನೀವು ವೀಕ್ಷಿಸಿ ನಿಮ್ಮ ಗೊಂದಲಗಳನ್ನು ದೂರ ಮಾಡಿಕೊಳ್ಳಬಹುದು. ಆದರೂ ಕೆಲವು ಕಡೆ ಅವರವರ ಮನೆ ಪದ್ಧತಿ ಪ್ರಕಾರ, ಹಿರಿಯರ ಸಲಹೆಗಳ ಪ್ರಕಾರ ಆಗಸ್ಟ್ 21ಕ್ಕೆ ವ್ರತಾಚರಣೆಯನ್ನ ಮಾಡ್ತಾರೆ. ಅದಕ್ಕಾಗಿಯೇ ಆಗಸ್ಟ್ 21 ಹಾಗೂ ಆಗಸ್ಟ್ 28 ಈ ಎರಡೂ ಶುಕ್ರವಾರಗಳಂದು ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಲು ಶುಭ ಮುಹೂರ್ತಗಳನ್ನು ತಿಳಿಸಿಕೊಡ್ತೇವೆ. ಮೊದಲಿಗೆ ಆಗಸ್ಟ್ 21 ಅಂದರೆ ನಾಳಿದ್ದು ಬರುವಂತಹ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ದೇವಿ ಪೂಜೆ ಆರಂಭಿಸಲು ಶುಭ ಸಮಯ ಯಾವುದು ಅಂತ ತಿಳಿಯೋದಾದರೆ, ಬೆಳಿಗ್ಗೆ ಸಿಂಹ ಲಗ್ನದಲ್ಲಿ 6:10ರಿಂದ ಬೆಳಿಗ್ಗೆ 8 ಗಂಟೆ 20 ನಿಮಿಷ, ವೃಶ್ಚಿಕ ಲಗ್ನ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ 15 ನಿಮಿಷ, ಸಂಜೆ ಕುಂಭ ಲಗ್ನ 7 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷ. ಇನ್ನು ಆಗಸ್ಟ್ 28ನೆಯ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 24 ನಿಮಿಷ, ಸಿಂಹ ಲಗ್ನ ಬೆಳಿಗ್ಗೆ 5 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷ, ತುಲಾ ಲಗ್ನ ಬೆಳಿಗ್ಗೆ 9:35ರಿಂದ ಬೆಳಿಗ್ಗೆ 10 ಗಂಟೆ, ಸಂಜೆ ಪೂಜೆಗೆ ಶುಭ ಸಮಯ ಸಂಜೆ 5 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 34 ನಿಮಿಷ. ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕೆಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ಕೆಲವು ಸಂದೇಹಗಳಿಗೆ ಉತ್ತರಗಳನ್ನು ತಿಳಿಯೋಣ. ಸೂತಕ, ತಿಂಗಳ ಸಮಸ್ಯೆ, ಗರ್ಭಿಣಿ, ಬಾಣಂತಿಯರು ಯಾವ ನಿಯಮಗಳನ್ನು ಪಾಲಿಸಬೇಕೆಂದರೆ, ಮನೆಯಲ್ಲಿ ಸಾವಿನ ಸೂತಕಗಳಿದ್ದರೆ, ಸಾವಾಗಿದ್ದರೆ 1 ವರ್ಷದ ತನಕ ಯಾವುದೇ ಹಬ್ಬ ಹಾಗೂ ವ್ರತಗಳನ್ನು ಆಚರಿಸಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಬ್ಬ ಇನ್ನೇನು ನಾಳೆ ನಾಳಿದ್ದು ಅಂದಾಗ ಮುಟ್ಟಾದರೆ ಅಥವಾ ಹಬ್ಬದ ದಿನವೇ ಮುಟ್ಟಾದರೆ ಈ ಹಬ್ಬ ಹಾಗೂ ಲಕ್ಷ್ಮೀ ಪೂಜೆಯನ್ನ ಮಾಡಬೇಡಿ. ಮುಟ್ಟಾದ 5ನೆಯ ದಿನ ಆಗಿದ್ದು ಸಂಪೂರ್ಣವಾಗಿ ನಿಂತಿದೆ ಎಂದರೆ ಮಾತ್ರ ಹಬ್ಬ ಆಚರಿಸಬಹುದೇ ಹೊರತು 5 ದಿನ ಆಗಿದೆ ಎಂದು ಮನಸ್ಸಿಗೆ ಬಂದಂತೆ ಹಬ್ಬವನ್ನ ಮಾಡಬಾರದು. ಮೊದಲ ಸಲ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕು ಎಂದರೆ ಕೆಲವು ನಿಯಮಗಳನ್ನ ನಿಮ್ಮ ಮನೆಯ ದೊಡ್ಡವರ ಮೂಲಕ ತಿಳಿದು ಅವರ ಅನುಮತಿಯನ್ನ ಪಡೆದು ಆಚರಿಸಬೇಕಾಗುತ್ತೆ. ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಮೊದಲ ಸಲ ವರಮಹಾಲಕ್ಷ್ಮಿ ಆಚರಣೆ ಮಾಡುತ್ತೀವಿ ಎಂದರೆ ಮದುವೆಯಾದಂತಹ ಮೊದಲ ವರ್ಷ ಹಬ್ಬವನ್ನ ಆರಂಭಿಸಬೇಕು. 2ನೇ ವರ್ಷ ಆರಂಭಿಸಬಾರದು. 3ನೆಯ ವರ್ಷ ಆಗಿದ್ದರೆ ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಯಲ್ಲಿ ಬರುವಂತಹ ವರ್ಷಗಳಲ್ಲಿ ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ವರಮಹಾಲಕ್ಷ್ಮಿ ವ್ರತವನ್ನ ಆರಂಭಿಸಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಗರ್ಭಿಣಿ ಸ್ತ್ರೀಯರು 5 ತಿಂಗಳ ಒಳಗಿದ್ದರೆ ಮಾತ್ರ ಮಾಡಬೇಕು. ಬಾಣಂತಿಯರಾದರೆ 3 ತಿಂಗಳು ಆದ ನಂತರವೇ ವ್ರತವನ್ನ ಆಚರಿಸಬೇಕು. ಉಪವಾಸವನ್ನ ಮಾಡಿ ವ್ರತ ಮಾಡುವವರು ಕಠಿಣ ಉಪವಾಸ ಇರಬಾರದು. ದೇವಿಯನ್ನು ನೆನೆದು ಹಾಲು ಹಣ್ಣನ್ನ ಸೇವಿಸುತ್ತಾ ಉಪವಾಸವನ್ನ ಮಾಡಿಕೊಳ್ಬೇಕು. ವ್ರತವನ್ನ ಮಾಡಲು ಕೆಲವು ಕಾರಣಗಳಿಂದ ಆಗಿಲ್ಲವೆಂದರೆ ಅಕ್ಕಪಕ್ಕದ ಮನೆಯವರು ಆಚರಿಸುವಂತಹ ವರಮಹಾಲಕ್ಷ್ಮಿ ವ್ರತವನ್ನ ಕಣ್ತುಂಬಿಕೊಂಡು ಅವರಿಗೆ ವ್ರತಕ್ಕೋಸ್ಕರ ಸಹಾಯ ಮಾಡಿ. ನೀವು ಮುಟ್ಟಾಗಿದ್ದರೆ ಯಾರಾದರೂ ನಿಮಗೆ ಕುಂಕುಮಕ್ಕೆ ಕರೆದರೆ ಬರೋದಿಲ್ಲ ಎಂದು ಹೇಳಬಾರದು. ಬದಲಾಗಿ ನಾನು ಬರುವಂತಿಲ್ಲ, ಈ ದಿನದ ಬದಲು ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಿ ಕಳಿಸಬೇಕು. ಎಷ್ಟೋ ಜನ ಅತ್ತೆ ಮಾವರಿಂದ ದೂರವಿದ್ದು ಸಂಸಾರ ಮಾಡ್ತಿರ್ತಾರೆ, ಬೇರೆ ಮನೆಗಳಲ್ಲಿ ವಾಸವಿರುತ್ತಾರೆ. ಎಷ್ಟೋ ಜನ ಅತ್ತೆ ಮಾವರನ್ನ ದ್ವೇಷಿಸುತ್ತಾ ಅವರನ್ನು ವ್ರತಾಚರಣೆಗೆ, ದೇವಿಯ ಪೂಜೆಗೆ ಕರೆಯದೆ ಅತ್ತೆ ಮಾವಂದಿರಿಗೆ ಅಗೌರವ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನ ಎಷ್ಟೇ ಖರ್ಚು ಮಾಡಿದರೂ ಪೂಜೆಯ ಫಲ ಸಿಗೋದಿಲ್ಲ. ಅಂತವರಿಗೆ ವರಮಹಾಲಕ್ಷ್ಮಿ ದೇವಿಯ ಕೃಪೆ ಕೂಡ ಲಭಿಸೋದಿಲ್ಲ. ಅತ್ತೆ ಮಾವಂದಿರನ್ನ ತಂದೆ ತಾಯಿಯರಂತೆ ಗೌರವಿಸಬೇಕು. ಹಬ್ಬದ ದಿನ ತಂದೆ ತಾಯಂದಿರು ನಿಮ್ಮ ಹತ್ತಿರ ಇಲ್ಲವೆಂದರೆ ಅವರಿಗೊಂದು ಕರೆ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಳ್ಳಿ. ಹಬ್ಬ ಮುಗಿದ ನಂತರವಾದರೂ ಕೂಡ ಕುಟುಂಬ ಸಮೇತರಾಗಿ ಮನೆ ದೇವರ ದರ್ಶನಕ್ಕೆ ಹೋಗಿ ಬನ್ನಿ. ನೀವು ಮಾಡುವಂತಹ ಪೂಜೆಯಲ್ಲಿ ಆಡಂಬರದ ಬದಲಾಗಿ ಭಕ್ತಿಯೇ ಪ್ರಧಾನವಾಗಿರಬೇಕು. ಪ್ಲಾಸ್ಟಿಕ್ ವಸ್ತುಗಳನ್ನು ಪೂಜೆಯಲ್ಲಿ ಹೆಚ್ಚಾಗಿ ಬಳಸಬೇಡಿ. ಪೂಜೆ ಮಾಡುವ ಸ್ತ್ರೀಯರು ಹಾಗೂ ಕನ್ಯೆಯರು ಕೈ ತುಂಬಾ ಬಳೆ, ಮುಡಿ ತುಂಬಾ ಹೂವು, ಹಣೆಗೆ ಕುಂಕುಮ, ಕಣ್ಣಿಗೆ ಕಾಣಿಸುವಂತೆ ಕೆನ್ನೆಗೆ ಅರಿಶಿಣ ಹಚ್ಚಿಕೊಂಡು ಗೆಜ್ಜೆ ಶಬ್ದವನ್ನ ಮಾಡುತ್ತಾ ಮನೆಯ ತುಂಬ ಮಹಾಲಕ್ಷ್ಮಿ ದೇವಿಯಂತೆ ಓಡಾಡುತ್ತಾ ಸಂತಸದಿಂದ ಹಬ್ಬವನ್ನು ಸಂಭ್ರಮಿಸಬೇಕು. ಪತಿ ಪತ್ನಿ ಇಬ್ಬರು ಸೇರಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡಿಕೊಂಡ್ರೆ
ಆ ಮನೆಗೆ ಎಂದಿಗೂ ಸಂಪತ್ತಿಗೆ ಕೊರತೆ ಬರುವುದಿಲ್ಲ. ಜೊತೆಗೆ ಕಳಶಕ್ಕೆ ದೇವಿಯ ಮುಖವಾಡವನ್ನು ಇಟ್ಟು ಪೂಜೆ ಮಾಡಲೇಬೇಕು ಎಂದು ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ. ಆದ್ದರಿಂದ ದೇವಿಯ ಮುಖವಾಡ ಇಲ್ಲದೆಯೂ ಕೂಡ ಕೇವಲ ಕಳಸವನ್ನಷ್ಟೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರೂ ಕೂಡ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಕಳಶಕ್ಕೆ ಮುಖವಾಡವನ್ನು ಇಟ್ಟು ಪೂಜಿಸುವಂತಹ ಪದ್ಧತಿ ಇತ್ತೀಚಿನ ಕಾಲದಲ್ಲಿ ಬಂದಿರುವಂತಹ ಪದ್ಧತಿಯಾಗಿದೆ. ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಅಲಂಕಾರಕ್ಕೆ ಬಳಸಬಹುದು ಅಥವಾ ಅರ್ಪಿಸಬಹುದು ಅಂತ ತಿಳಿಯೋದಾದರೆ ವರಮಹಾಲಕ್ಷ್ಮಿ ದೇವಿಗೆ ಈ ವರ್ಷ ಕೆಂಪು ಬಣ್ಣ, ತಿಳಿ ಹಸಿರು ಬಣ್ಣ, ಆಕಾಶ ನೀಲಿ ಬಣ್ಣ, ಮೆರೂನ್ ಬಣ್ಣ, ಹಳದಿ ಬಣ್ಣ, ತಿಳಿ ಗುಲಾಬಿ ಬಣ್ಣ, ಕ್ರೀಮ್ ಬಣ್ಣ, ಕೆನೆಯ ಬಣ್ಣ ಅಂದರೆ ಹಾಲಿನ ಬಣ್ಣದ ಸೀರೆಗಳನ್ನು ಉಡಿಸಬಹುದು, ಅರ್ಪಿಸಬಹುದು. ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾದ್ರೆ ಮನೆಯ ಸದಸ್ಯರು ಕಿರಿಕಿರಿ ಮಾಡಿಕೊಳ್ಳಬೇಡಿ. ಕೋಪದಿಂದ ವ್ರತದ ಸಿದ್ಧತೆಗಳನ್ನು ಮಾಡಬಾರದು. ಎಷ್ಟೋ ಮನೆಗಳಲ್ಲಿ ನೋಡಿರ್ತೀರಾ, ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಜಗಳಗಳನ್ನು ಮಾಡುತ್ತಾ ಹಬ್ಬದ ವಿಚಾರವಾಗಿ ಒಬ್ಬರಿಗೊಬ್ಬರು ಮನಸ್ಸಿಗೆ ಇಷ್ಟವಿಲ್ಲದಂತೆ ಸಿದ್ಧತೆಗಳನ್ನು ಮಾಡ್ತಿರ್ತಾರೆ. ಹೀಗೆ ಮಾಡುತ್ತಾ ಹಬ್ಬವನ್ನು ಆಚರಿಸಿದರೆ ಪೂಜೆಯ ಫಲ ಪ್ರಾಪ್ತಿಯಾಗುವುದಿಲ್ಲ. ನಗುಮುಖದಿಂದ ಇದ್ದು ಮನೆಯವರನ್ನು ಹಾಗೂ ನಿಮ್ಮ ಮನೆಗೆ ಬಂದವರನ್ನು ಸತ್ಕರಿಸಿ ದೇವಿಯ ಆರಾಧನೆ ಮಾಡಿದರಷ್ಟೇ ವರಮಹಾಲಕ್ಷ್ಮಿ ದೇವಿಯು ವರ್ಷವೂ ನಿಮಗೆ ಸಕಲ ವರಗಳನ್ನು ನೀಡುತ್ತಾ ಸಂಪದಗಳನ್ನು ಕರುಣಿಸುತ್ತಾಳೆ. ಯಾವುದೇ ವ್ರತ, ಪೂಜೆ, ಹಬ್ಬಗಳನ್ನು ಇಷ್ಟಪಟ್ಟು ಮಾಡಬೇಕು ಹೊರತು ಕಷ್ಟಪಟ್ಟು ಮಾಡಬಾರದು. ವರಮಹಾಲಕ್ಷ್ಮಿ ವ್ರತದ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀ ವರಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವೆಲ್ಲ ತಪ್ಪುಗಳನ್ನು ಮರೆತೂ ಕೂಡ ಮಾಡಬಾರದು, ದೇವಿಗೆ ಪುಷ್ಪಗಳ ಜೊತೆ ಯಾವ ಒಂದು ವಿಶೇಷ ವಸ್ತುವನ್ನು ಅಲಂಕಾರಕ್ಕೆ ಬಳಸಬೇಕೆಂದು ತಿಳಿಸಿಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.